ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರಿನ್ಸೆಸ್ ಕಟ್ ಬ್ಲೌಸ್ನ ಯಾವ ಥರ ಕಟಿಂಗ್ ಮಾಡ್ಕೊಂಡು ಈಸಿ ಮೆಥಡ್ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ವಿಡಿಯೋ ನೋಡೋಕ್ಕಿಂತ ಮೊದಲಿಗೆ ಹೊಸದಾಗಿ ನನ್ನ ಚಾನಲ್ನ ಯಾರು ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಲೈಕನ್ನು ಕ್ಲಿಕ್ ಮಾಡಿ. ನಾನು ಮಾಡುವಂಥ ವಿಡಿಯೋಸು ಮೊದಲಿಗೆ ನಿಮಗೆ ಬರುತ್ತೆ, ನೀವೇ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ನೋಡಿ, ಇದು ಲೈನಿಂಗ್ ಕ್ಲಾತು, ಇದು ಬ್ಲೌಸ್ ಪೀಸು. ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ನಮಗೆ ಲೈನಿಂಗ್ ಪೀಸ್ ಹಾಕಂದರೆ ನಾವು ಅದೇ ಕಲರ್ ಬ್ಲೌಸ್ ಪೀಸ್ ಹಾಕ್ತೀವಿ. ಲೈನಿಂಗ್ ಪೀಸು ಅವ್ರು ಕೊಟ್ಟರೆ ಏನು ಮಾಡ್ತಾರೆ, ಮನೇಲಿರುವಂಥ ಚೇಂಜ್ ಬ್ಲೌಸ್ ಪೀಸನ್ನ ಕೊಡ್ತಾರೆ. ಸೊ ನೋಡ್ತಿರ್ಬೋದು, ನಾನು ಅದಕ್ಕೆ ಹೊಂದುವಂತಾನೆ ಲೈನಿಂಗ್ ಪೀಸ್ನ ತೊಗೊಂಡು ಬಂದಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಬ್ಲೌಸು ವರ್ಕಿನ್ ಬ್ಲೌಸ್ ಇದೆ. ಇದು ಯಾವುದ್ರದ್ದು ಗೊತ್ತಾ, ಆನ್ಲೈನಲ್ಲಿ ಸೆಮಿ ಸ್ಟಿಚ್ ಲಂಗ ಬ್ಲೌಸ್ ಬರತ್ತಾ ಗೊತ್ತಾ. ಸೊ ಅದ್ರದ್ದು ಇದು ಬ್ಲೌಸು ಸೆಮಿ ಸ್ಟಿಚ್ಚು ಲಂಗದ್ದು ಈ ಥರ ಬಂದಿದೆ ಬ್ಲೌಸು ಡಿಸೈನು. ಇದು ತುಂಬಾ ನೆಕ್ ಕಡಿಮೆ ಬಂದಿದೆ. ಸೊ ಹಾಗಾಗಿ ಇದನ್ನು ನಾನು ಯಾವ ಥರ ಇದನ್ನು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ತೀನಿ ಅನ್ನೋದನ್ನು ನೋಡಿ ನಿಮಗೂ ಕೂಡ ಈಸಿ ಆಗುತ್ತೆ. ಈ ಥರ ಸ್ಮಾಲ್ ನೆಕ್ ಬಂದಾಗ ಯಾವ ಥರ ನೀವು ಸ್ಟಿಚ್ ಮಾಡಬೇಕು ಅನ್ನೋದು ಒಂದು ಐಡಿಯಾ ಸಿಗುತ್ತೆ. ಸೊ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ. ಈಗಾಗಲೇ ನಾನು ಒಂದು ಪ್ರಿನ್ಸೆಸ್ ಕಟ್ ಬ್ಲೌಸ್ ತೋರಿಸಿದ್ದೆ ನಿಮಗೆ. ಅದನ್ನು ತೊಗೊಂಡು ಫಸ್ಟ್ ಟೈಮ್ ಅವ್ರಿಗೆ ಪ್ರಿನ್ಸೆಸ್ ಕಟ್ ಬ್ಲೌಸು ಸ್ಟಿಚ್ ಮಾಡಿಕೊಟ್ಟಿದ್ದೆ ಅವರಿಗೆ. ಸೊ ನೋಡೋಣ, ಮೊದಲಿಗೆ ಒಂದು ಸ್ಟಿಚ್ ಮಾಡಿಕೊಡಿ, ಅದು ಹೇಗೆ ಕೂರುತ್ತಲ್ಲ ನೋಡಿಕೊಂಡು ನಾನು ನಂತರ ಕೊಡ್ತೀನಿ ಅಂತ ಹೇಳಿದರು. ಸೊ ಫಸ್ಟ್ ಟೈಮಿಗೆ ಕಟೋರಿ ಬ್ಲೌಸ್ ಇಟ್ಟು ಇದನ್ನು ನಾನು ಕಟಿಂಗ್ ಮಾಡಿ ಸ್ಟಿಚ್ ಮಾಡಿಕೊಟ್ಟಿದ್ದೆ. ಇದ್ರದ್ದು ಕಟಿಂಗ್ ವಿಡಿಯೋ ಇದೆ, ಬೇಕಾದರೆ ಹೋಗಿ ಲಾಸ್ಟ್ ಎಂಡ್ ಸ್ಕ್ರೀನಲ್ಲಿ ಅಥವಾ ಐ ಬಟನಲ್ಲಿ ಕೊಟ್ಟಿರ್ತೀನಿ. ಸೊ ಇದ್ರದ್ದು ನಾನು ಕಟಿಂಗ್ ತೋರಿಸಿದ್ದೆ, ಬಟ್ ಸ್ಟಿಚಿಂಗ್ ಆಗಿರಲಿಲ್ಲ. ಈ ಸರಿಗೆ ಕಟಿಂಗು ಹಾಗೆ ಸ್ಟಿಚಿಂಗು ಎರಡು ಭಾಗವನ್ನಾಗಿ ನಾನು ಮಾಡಿ ಈ ವಿಡಿಯೋನ ಹಾಕ್ತಾಯಿದ್ದೀನಿ. ಸೊ ಮೊದಲನೇ ಭಾಗ ಇದು ಕಟಿಂಗ್ ಮಾತ್ರ. ಸೊ ಇದು ಅದು ಅವರಿಗೆ ಪರ್ಫೆಕ್ಟಾಗಿ ಕೂತಿದೆ ಅಂತ. ಸೊ ಹಾಗಾದರೆ ಬನ್ನಿ, ಇದೇ ಥರ ನಾವು ಇದನ್ನು ಕಟ್ ಮಾಡೋಣ. ಈ ಥರದ್ದು 3 ಬ್ಲೌಸ್ ಕೊಟ್ಟಿದ್ದಾರೆ ಅವರು ಪ್ರಿನ್ಸೆಸ್ ಕಟ್ಟಿಗೆ. ಇದು ಬ್ಯಾಕ್ ಹುಕ್ಕು, ಹಾಗೆ 2 ಫ್ರಂಟ್ ಹುಕ್ ಇಡ ಅಂತ ಹೇಳಿದ್ದಾರೆ. ಅಂದರೆ ಅವ್ರದ್ದು 7 ಬ್ಲೌಸ್ ಕೊಟ್ಟಿದ್ದಾರೆ. ಈಗ ಮ್ಯಾರೇಜ್ ಇರೋ ಸಲುವಾಗಿ ನಾನು ಅವ್ರಿಗೆ ಒಂದು 3 ಬ್ಲೌಸು ಅಥವಾ ಅಷ್ಟೇ ಹೊಲ್ದು ಕೊಡ್ತೀನಿ ಅಂತ ಹೇಳಿದ್ದೀನಿ. ಬೇರೆಯವ್ರದ್ದು ಮ್ಯಾರೇಜಿದ್ದು ಬ್ಲೌಸಸ್ ಇತ್ತು. ಸೊ ಹಾಗಾಗಿ ಓಕೆ ಅಂತ ಹೇಳಿದ್ದಾರೆ. ಸೊ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಇದ್ರದ್ದು ನಿಮಗೆ ಪ್ರಿನ್ಸೆಸ್ ಕಟ್ ಅಳತೆನೇ ತೆಗೆದು ತೋರಿಸ್ತೀನಿ. ನಾನು ಈಗ ಮೊದಲಿಗೆ ಇದನ್ನು ಕಟೋರಿ ಬ್ಲೌಸಿಂದ ಪ್ರಿನ್ಸೆಸ್ ಕಟ್ ತೋರಿಸಿದ್ದೆ. ಈಗ ಪ್ರಿನ್ಸೆಸ್ ಕಟ್ ಬ್ಲೌಸಿಂದ ಅಳತೆ ತೆಗೆದು ಬ್ಯಾಕ್ ಸೈಡ್ ಹಾಕ್ಕೊಂಡು ಈ ಥರ ಬ್ಯಾಕ್ ಸೈಡ್ ಹಾಕ್ಕೊಂಡು ಇದನ್ನೇನಿದೆಯಲ್ಲ ಬ್ಲೌಸ್ ಲೆಂತು ನೀಟಾಗಿ ಬ್ಲೌಸ್ ಮೊದಲಿಗೆ ಹಾಕ್ಕೊಳ್ಳಿ ಆಯಿತಾ. ಹಾಕ್ಕೊಂಡ ನಂತರ ಇದು ಬ್ಲೌಸು ಎಷ್ಟು ಉದ್ದ ಇದೆ ನೋಡ್ಕೋಬೇಕು. ನೋಡಿ, ಇಲ್ಲಿಂದ 13 ಇಂಚಿದೆ. 13 ಇಂಚಿದೆ. ಅವ್ರದ್ದು ಸೆಮಿ ಸ್ಟಿಚ್ ಲಂಗ ಜೋಡಿ ಈ ಬ್ಲೌಸ್ನ ಯೂಸ್ ಮಾಡ್ತಾರೆ. ಯಾವುದು ಗೊತ್ತಾ, ಈಗಲೇ ತೋರಿಸಿದ್ನಲ್ವ, ಇದು ಸ್ಯಾರಿದು ನಡೆಯುತ್ತೆ ಇಷ್ಟೇ ಇಟ್ರು. ಇದು ಲಂಗ ಬ್ಲೌಸಿಂದ ಇರೋದ್ರಿಂದ ಇದಕ್ಕಿಂತ 1 ಇಂಚು ಎಕ್ಸ್ಟ್ರಾ ಇಡೋಕೆ ಹೇಳಿದ್ದಾರೆ. ಹಾಫ್ ಸ್ಯಾರಿ ಟೈಪ್ ಈ ಥರ ಉಲ್ಟಾ ಉಟ್ಕೊಳ್ತಾರಂತೆ. ಸೊ ಹಾಗಾಗಿ ಇದಕ್ಕಿಂತ 1 ಇಂಚ್ ಆ್ಯಡ್ ಮಾಡ್ಕೊಳ್ಳೋ ಸಲುವಾಗಿ ಇದು 13 ಇಂಚಿದೆ ಅಲ್ವಾ. ಸೊ 14 ಇಂಚು ಉದ್ದ ಇಡ್ತೀನಿ. ನಿಮಗೆ ನಾನು ಮಾರ್ಕ್ ಹಾಕ್ತಾನೆ ತೋರಿಸ್ತೀನಿ ಬನ್ನಿ, ಹಾಗೆ ಹೇಳಿದರೆ ಅರ್ಥ ಆಗಲ್ಲ. ಸೊ ಹಾಗಾಗಿ ಮೊದಲಿಗೆ ಅವ್ರದ್ದು ಚೆಸ್ಟ್ ನೋಡ್ಕೊಳ್ಳೋಣ. ಚೆಸ್ಟ್ ನೋಡಿಕೊಂಡ್ರೆ ಈಸಿ ಆಗುತ್ತೆ ಅಂತ. ನೋಡಿ, ಈ ಥರ ಬ್ಲೌಸ್ನ ನೀಟಾಗಿ ಹಾಕ್ಕೊಳ್ಳಿ. ಹಾಕ್ಕೊಂಡ ನಂತರ ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿದೆ ನೋಡ್ಕೋಬೇಕು. ನೋಡ್ತಾ ಇರ್ಬೋದು, 18 ಇಂಚಿದೆ. ನೋಡಿ, 18 ಇಂಚಿದೆ. ಸೊ 18ರದ್ದು 2ನೇ ಭಾಗ ಅಂದರೆ ಎಷ್ಟಾಗುತ್ತೆ ನೋಡಿ, 9 ಇಂಚ್ ಬರುತ್ತೆ. ಬ್ಲೌಸ್ ಲೆಂತ್ ಬಂದು 13 ಇಂಚಿತ್ತು. ಸೊ ಅವರು 1 ಇಂಚು ಎಕ್ಸ್ಟ್ರಾ ಇಡೋಕೆ ಹೇಳಿದ್ದಾರೆ. 13 ಅಂದರೆ 14 ಇಂಚು ಬಂತಲ್ವ. ಸೊ 14 ಇಂಚು ನಮ್ಮದು ರೆಡಿ ಬರಬೇಕು. 14 ಇಂಚು ರೆಡಿ ಆದರೆ ಅದಕ್ಕೆ 1 ಇಂಚು ಎಕ್ಸ್ಟ್ರಾ ನಮ್ಮದು ಸ್ಟಿಚಿಂಗ್ ಮಾರ್ಜಿನ್ಗೆ ತೊಗೋಬೇಕು. ಅರ್ಥ ಆಯಿತು ಅಂದ್ಕೊಳ್ತೀನಿ. 13 ಇಂಚು ಅವ್ರದ್ದು ಇತ್ತು, ಬಟ್ ಅವರು 1 ಇಂಚು ಎಕ್ಸ್ಟ್ರಾ ಮಾಡೋಕೆ ಹೇಳಿದ್ದಾರೆ. ಹಾಗಾದರೆ ಅವ್ರದ್ದು ಬ್ಲೌಸು ಕರೆಕ್ಟ್ ಮೆಜರ್ಮೆಂಟ್ 14 ಪ್ಲಸ್ 1 ಇಂಚ್ ಆ್ಯಡ್, ಯಾಕಂದರೆ ನಮ್ಮದು ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ಗೆ ಬರುತ್ತೆ. ಸೊ ಹಾಗಾಗಿ 15 ಇಂಚು ಮಾರ್ಕ್ ಹಾಕೋಬೇಕಾಗತ್ತೆ. ನೋಡಿ, ಇಲ್ಲಿ 11 ಇಂಚು ತೊಗೊಂಡಿದ್ದೀನಿ. 9 ಇಂಚ್ ಬಂದಿತ್ತು. ಸೊ 2 ಇಂಚ್ ಎಕ್ಸ್ಟ್ರಾ ತೊಗೊಂಡು 11 ಇಂಚ್ ಇಟ್ಕೊಂಡಿದ್ದೀನಿ. ಸೊ ನೋಡಿ, ಇಲ್ಲಿಂದ 15 ಇಂಚಿಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ.
ಈ ಥರ ಎರಡೂ ಕಡೆ ಮಾರ್ಕ್ ಹಾಕ್ಕೊಂಡು ಇದನ್ನು ಸ್ಟ್ರೈಟಾಗಿ ಲೈನ್ನ ಎಳ್ಕೋಬೇಕು. ನಾನಿದರಲ್ಲಿ ಫ್ರಂಟ್ ಮಾತ್ರ ತೋರಿಸ್ತೀನಿ, ಬ್ಯಾಕ್ ತೋರಿಸ್ತಾ ಇಲ್ಲ. ಸೊ ನೋಡೋಣ, ಬ್ಯಾಕ್ ಮುಂದೆ ಆದರೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ, ಇಲ್ಲಾಂದರೆ ಇಲ್ಲ. ಯಾಕಂದರೆ ನಾನು ಈಗಾಗಲೇ ಆ ಬ್ಯಾಕ್ನ ಯಾವ ಥರ ಕಟಿಂಗ್ ಮಾಡ್ಕೊಳೋದು ಅನ್ನೋದನ್ನು ತುಂಬ ವೀಡಿಯೋಸ್ದಲ್ಲಿ ತೋರಿಸಿದ್ದೀನಿ. ಸೊ ಅದ್ರ ಸಲುವಾಗಿ ಇನ್ನು ಇಲ್ಲಿ ಎಳೆದಂಗೆ ಆಗುತ್ತೆ. ಸೊ ನೆಕ್ ಬಿಡ್ತಾನೆ ಇದನ್ನು ಜಾಸ್ತಿ ಇಟ್ಕೋಬೇಕಾಗತ್ತೆ. ನೆಕ್ ಬಿಡ್ತಾನೆ ನಾನು ಇಲ್ಲಿ 4 ಇಂಚು ಇಟ್ಕೊಳ್ತಿದ್ದೀನಿ. 4 ಇಂಚು ನೆಕ್ ಬಿಡ್ತಾನೆ ಇಟ್ಕೊಳ್ತಿದ್ದೀನಿ. ನೀವು ಹೇಗೆ ಇಟ್ಕೊಳ್ಳೋದಂದರೆ 9 ಇಂಚು 8.5 8 8.5 9 ಇಷ್ಟಿದ್ದಾಗ ನೀವು 4 ಇಂಚು ತೊಗೊಳ್ಳಿ. ಅದೇ 7 7.5 ಹಿಂಗಿದ್ರ ಕೆಳಗಡೆ ಇದ್ದರೆ 3.5 ತೊಗೊಳ್ಳಿ. ಸೊ ಇದಿಷ್ಟು ಪರ್ಫೆಕ್ಟ್ ಆಗುತ್ತೆ. ಅದೇ 10 ಇಂಚು 10 ಮೇಲೆ ಇದ್ದರೆ ನೀವು 4.5ನ ತೊಗೋಬೇಕಾಗತ್ತೆ. ನಾನಿದು ಫ್ರಂಟಿಂದ ತೋರಿಸ್ತಾ ಇರೋದು. ಹಾಗೆ ಶೋಲ್ಡರು 3 ಇಂಚು ಇಟ್ಕೊಳ್ತಿದ್ದೀನಿ. ಸೊ ನಾರ್ಮಲ್ 3 ಇಂಚು ಇಟ್ಕೊಳ್ಳಿ ಎಲ್ಲರಿಗೂ. ಶೋಲ್ಡ್ರಲ್ಲಿ ಏನು ಚೇಂಜಸ್ ಬೇಡ. ಇನ್ನು ಆರ್ಮೋಲ್ ಇಡೋದಾದರೆ ನೋಡಿ, ಇದೆಷ್ಟಿದೆ ನೋಡ್ಕೊಳ್ಳೋಣ ಮೊದಲಿಗೆ. ಆರ್ಮೋಲ್ ಬಂದು 6 ಇಂಚಿದೆ, ನೋಡ್ತಾ ಇರ್ಬೋದು 6 ಇಂಚಿದೆ. ಸೊ 6 ಇಂಚು ಆರ್ಮೋಲ್ ಇಡ್ತೀನಿ. ನಿಮ್ಮ ಬ್ಲೌಸಲ್ಲಿ ಎಷ್ಟಿದೆ ಅಲ್ವಾ, ಸೊ ಅಷ್ಟಿಡಿ. ನೀವು ಪ್ರಿನ್ಸೆಸ್ ಕಟ್ಟಿದ್ದು ತೊಗೊಳ್ತಿದ್ದೀರಾ ಅಂತ ಅಂದರೆ ಅಳತೆ ಅಷ್ಟೇ ಇಡಿ. ಅದೇ ನೀವು ಸಾದಾ ಅಥವಾ ಕಟೋರಿ ಈ ಥರದ್ದು ತೊಗೊಳ್ತಿದ್ರೆ ಸ್ವಲ್ಪ ಜಾಸ್ತಿ ಇಡಿ ಆರ್ಮೋಲ್, ಆಯಿತಾ. ಇದಕ್ಕೆ ಬೋಟ್ನೆಕ್ ಬರುತ್ತಲ್ವ, ಬೋಟ್ನೆಕ್ ಬ್ಲೌಸ್ಗಳಿಗೆ ಆರ್ಮೋಲು ಸ್ವಲ್ಪ ಜಾಸ್ತಿ ಇಡಬೇಕು, ಇಲ್ಲಾಂದರೆ ಎಳ್ದಂಗೆ ಆಗುತ್ತೆ. ಸೊ ಇದಿಷ್ಟಾದಮೇಲೆ ಇಲ್ಲಿಂದ 1.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಈ ಥರ ಆರ್ಮೋಲ್ ತೊಗೋಬೇಕು. ಸಾರಿ, ಇದು ಬ್ಯಾಕಿಂದಲ್ಲ ಫ್ರಂಟಿಂದಲ್ಲ. ಸೊ 1 ಇಂಚಿಗೆ ಈ ಥರ 1 ಇಂಚಿಗೆ. ಇದು ಬೇಡ ಆಯಿತಾ, ಇದು ಫ್ರಂಟ್ ಇದ್ರಷ್ಟು ಅಂತ ಹೇಳಿದೆ. ಸೊ ಇದು ಮೇನು. ಇಲ್ಲಿಂದ ನೆಕ್ ಎಷ್ಟಿದೆ ನೋಡ್ಕೊಳ್ಳೋಣ. ನೆಕ್ ಬಂದು ಅವ್ರದ್ದು 6.5 7 ಇಂಚಿಗೆ ನೆಕ್ ಇದೆ ಅವ್ರದ್ದು. ಸೊ 7 ಇಂಚು ನೆಕ್ ಇಡೋಣ. ನೋಡಿ, ಈ ಥರ 7 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಇಲ್ಲಿ ನೀವು ಯಾವ ನೆಕ್ ಬೇಕಾದರೂ ತೆಗಿಬೋದು, ಅದು ನಿಮ್ಮ ಇಷ್ಟ. ಸೊ ನೋಡೋಣ, ಇದನ್ನು ನಾನು ಸ್ಟಿಚಿಂಗ್ ಮಾಡುವಾಗ ಯಾವ ನೆಕ್ನ ಹಾಕ್ತೀನಿ ಅಂತ ತೋರಿಸ್ತೀನಿ. ಈಗ ಬೇಡ, ಡಿಸೈನ್ನ ನಾನು ನೆಕ್ಸ್ಟ್ ಇದರಲ್ಲಿ ಹಾಕ್ತೀನಿ. ಸೊ ಈಗ ನಿಮಗೆ ಪ್ರಿನ್ಸೆಸ್ ತೋರಿಸ್ಬೇಕಲ್ವ ನಾನು. ನೋಡಿ, ಈಗ ಇಲ್ಲಿಂದ ನಾವು ಬಸ್ಟ್ ಸೈಜ್ ತೊಗೋಬೇಕಾಗತ್ತೆ. ಸೊ ನೋಡಿ, ಇದೇ ಬಸ್ಟ್ ಸೈಜ್. ಸೊ ಇಲ್ಲಿಗೆ ತೊಗೋಬೇಕಂದ್ರೆ ನೋಡಿ, ಇಲ್ಲಿಂದ ಇಟ್ಕೊಂಡು ಈ ಬಸ್ಟು ಎಲ್ಲಿಗಿದೆ ನೋಡ್ಕೋಬೇಕು. ನೋಡ್ತಾ ಇರ್ಬೋದು 10.5 ಇದೆ. ಸೊ ಬಸ್ಟ್ ಸೈಜು 10.5ಗೆ ಮಾರ್ಕ್ ಹಾಕ್ಕೊಳ್ಬೇಕು. ಹಾಗೆ ಇಲ್ಲೇನಿದೆ ಅಲ್ವಾ, ಸೊ ಇದು ಎಷ್ಟಿದೆ ನೋಡ್ಕೋಬೇಕು. ಇಲ್ಲಿ ನೋಡಿ 7 ಇಂಚಿದೆ, 7 ಇಂಚು. ಹಾಗೆ ಇಲ್ಲಿ 6 ಇಂಚಿದೆ, 6 ಇಂಚ್ ಅಂದರೆ ಇಲ್ಲಿಂದ ಇಲ್ಲಿ ಎಂಡಿಗಿರುತ್ತಲ್ವ, ಇಲ್ಲಿಂದ 3 ಇಂಚಿಗೆ ಮಾರ್ಕ್ ಹಾಕೋಬೇಕು. ಈ ಥರ ಇಲ್ಲಿಂದ 3 ಇಂಚಿಗೆ ಮಾರ್ಕ್ ಹಾಕೋಬೇಕು. ಇಲ್ಲಿಂದ ನಾವು ಆಗಲೇ ಬಸ್ಟ್ ಸೈಜ್ ತೊಗೊಂಡಿದ್ವಲ್ವ, 10.5 ಬಂದಿತ್ತಲ್ವ. ಇಲ್ಲಿ ಶೋಲ್ಡ್ರದ್ದು ಒಂದು ಸ್ವಲ್ಪ ಸ್ಟಿಚಿಂಗಿಗೆ ಬಟ್ಟೆನ ಅರ್ಧ ಇಂಚು ತೊಗೊಳ್ಬೇಕು, ಸ್ಟಿಚಿಂಗ್ ಮಾರ್ಜಿನ್ ಅಂತ. 11 ಇಂಚಿಗೆ ಮಾರ್ಕ್ ಹಾಕೋಬೇಕು. ಈ ಥರ ಮಾರ್ಕ್ ಹಾಕೊಂಡ ನಂತರ ಇಲ್ಲಿಂದ 4 ಇಂಚಿಗೆ ಏನು ಮಾಡಬೇಕು,
ಈ ಥರ. ಆವಾಗಲೇ ಎಷ್ಟು 7 ಇಂಚ್ ಬಂದಿತ್ತಲ್ವ, ಸೊ ಇಲ್ಲಿಗೆ 3.5 ತೊಗೋಬೇಕು. ಅದರದ್ದು ಅರ್ಧ ತೊಗೊಂಡು ಈ ಥರ ನೋಡಿ ಲೈನ್ ಹಾಕ್ಕೋಬೇಕು. ಲೈನ್ ಹಾಕ್ಕೊಂಡು ಇದನ್ನು ಏನು ಮಾಡಬೇಕು, ನೀಟಾಗಿ ಈ ಥರ ರೌಂಡ್ ತೊಗೋಬೇಕು. ಈ ಥರ. ಇದಾದ ನಂತರ ಟಕ್ಸ್ ಪಾಯಿಂಟ್ ಬೇಕಲ್ವ, ಸೊ ಟಕ್ಸ್ ಹಿಡಿಬೇಕಲ್ವ, ಅದಕ್ಕೆ ನೀವು ಯಾವ ಥರ ಟಕ್ಸ್ ಹಿಡಿತೀರ ಅನ್ನೋದ್ರ ಮೇಲೆ ಬೀಳುತ್ತೆ. ನೀವು ದಪ್ಪ ಇದ್ದರೆ, ಸ್ವಲ್ಪ ಅವರು ದಪ್ಪ ಇದ್ದರೆ, ಎದೆ ಜಾಸ್ತಿ ಇದೆ ಅನ್ನೋದಾದರೆ ಅವ್ರಿಗೆ 2 ಇಂಚ್ವರೆಗೆ ತೊಗೊಳ್ಳಿ. ಎಲ್ಲ ಮೀಡಿಯಮ್ ಇದ್ದಾರೆ ಅನ್ನೋದಂದರೆ ಅವ್ರಿಗೆ 1.5 ಇಂಚ್ ತೊಗೊಳ್ಳಿ, 1.5 ಇಂಚು. ಅಷ್ಟೇನು ಎದೆ ಭಾಗ ಜಾಸ್ತಿ ಇಲ್ಲ ಅಂದರೆ 1 ಇಂಚ್ ಇಟ್ಕೊಳ್ಳಿ. ಇವರು ಮೀಡಿಯಮ್ ಇದ್ದಾರೆ, ಸೊ ಹಾಗಾಗಿ 1.5 ತೊಗೊಳ್ತೀನಿ. ನೋಡ್ತಾ ಇರ್ಬೋದು, 1.5 ತೊಗೊಂಡಿದ್ದೀನಿ. 1.5 ತೊಗೊಂಡು ಇಲ್ಲಿಂದ ನೋಡಿ, ಇಲ್ಲಿಂದ ಒಂದು 2.5 ಇಂಚರಿಗೆ ಮಾರ್ಕ್ ಹಾಕ್ಕೊಂಡು ಇಲ್ಲಿ ನೋಡಿ ಈ ಥರ ಇದೆಲ್ಲ ತೊಗೊಂಡು ಈ ಥರ ಮಾರ್ಕ್ ಹಾಕೋಬೇಕು. ಸಾರಿ, ಲೈನ್ ತಪ್ಪಿತು. ಹಿಂಗೆ. ಸೊ ಈ ಥರ ನೋಡ್ತಾ ಇರ್ಬೋದು ಇಲ್ಲಿ ನೀವು. ಈಗ ದೊಡ್ಡದು ಅನಿಸ್ಬೋದು ನಿಮಗೆ, ಬಟ್ ಸ್ಟಿಚ್ ಮಾಡಿದ್ಮೇಲೆ ಅದು ಸ್ಮಾಲ್ ಆಗುತ್ತೆ. ಈಗ ನೋಡುವಾಗ ಹಾಗೆ ದೊಡ್ಡದು ಅನಿಸುತ್ತೆ ನೋಡಿ. ಈ ಥರ ಬರುತ್ತೆ. ಅಂದರೆ ಟಕ್ಸಿಂದ ಇರುತ್ತಲ್ವ, ಟಕ್ಸ್ ಹಿಡಿದಾಗ ಏನಾಗುತ್ತೆ, ಇದು ಇಷ್ಟೇ ಬರುತ್ತೆ. ಸೊ ಇಷ್ಟೇ ಬರುತ್ತೆ. ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ. ಇದನ್ನು ನಾವಿನ್ನು ಕಟ್ ಮಾಡ್ಕೋಬೇಕು. ಮತ್ತು ಇನ್ನೊಂದು, ಇದು ಯಾಕೆ ಇಷ್ಟು ದೊಡ್ಡದು ಅಂತಂದರೆ, ನಾವು ಆಗಲೇ 1 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀವಿ. ಅದು ಅಲ್ಲದೆ ಮತ್ತೆ 1 ಇಂಚು ನಮ್ಮದು ಸ್ಟಿಚಿಂಗಿಗೆ ಅಂತ. ಸೊ 2 ಇಂಚ್ ಎಕ್ಸ್ಟ್ರಾ ಆಗಿರೋದ್ರಿಂದ ಇದು ಸ್ವಲ್ಪ ದೊಡ್ಡದು ಅನ್ನಿಸ್ತಿರ್ಬೋದು. ಸ್ಟಿಚ್ ಮಾಡಿದ ಮೇಲೆ ಕರೆಕ್ಟ್ ಆಗುತ್ತೆ. ಸೊ ಇದ್ರದ್ದು ಕಟಿಂಗ್ ಮಾಡೋಣ. ಇದನ್ನ ನೋಡಿ ಈ ಥರ ಕಟ್ ಮಾಡ್ಕೊಂಡು ಹೋಗಬೇಕು. ನೋಡಿ, ಇದೇ ನಮ್ಮದು ಪ್ರಿನ್ಸೆಸ್ ಕಟ್. ಇಲ್ಲೇನು ಶೇಪ್ ಬರುತ್ತಲ್ವ, ಇದಕ್ಕೆ ನಮ್ಮದು ಪ್ರಿನ್ಸೆಸ್ ಅಂತಾರೆ. ಸೊ ಇದಾಯಿತು. ಇದಾದ ನಂತರ ನಾವು ಇಷ್ಟು ಕಟಿಂಗ್ ಮಾಡಿದ್ದೇವೆ. ಈಗ ಇದನ್ನು ಈ ಥರ ಮಾಡ್ಕೊಬೇಕು. ಈ ಥರ ಮಾಡಿಕೊಂಡು ಇದನ್ನ ಈ ಥರ ಅಟ್ಯಾಚ್ ಮಾಡಬೇಕಾಗುತ್ತೆ. ಮಾಡಿದಾಗ ಕರೆಕ್ಟಾಗತ್ತೆ. ಸೊ ನೋಡಿದ್ರಲ್ವ, ಇದ್ರದ್ದು ನಾನು ಸ್ಟಿಚಿಂಗು ಯಾವ ಥರ ಅಂತ ತೋರಿಸ್ತೀನಿ. ಬನ್ನಿ ಹಾಗಾದರೆ. ಆಗಲೇ ನಾನು ಫ್ರಂಟಿಂದ ಕಟ್ ಮಾಡಿದ್ನಲ್ವ, ಸೊ ಅದೇನಾಗುತ್ತೆ, ನಾರ್ಮಲ್ ನಾವು ಬ್ಲೌಸಿಂಗ್ ಕಟಿಂಗ್ ಮಾಡೋದಾದರೆ ಅದನ್ನು ಮೆಥಡ್ ಯೂಸ್ ಮಾಡಿ. ಸೊ ನಾನೀಗ ಎಂಬ್ರಾಯ್ಡ್ರಿ ಡಿಸೈನ್ನ ಕಟ್ ಮಾಡ್ತಾ ಇರೋದು. ಸೊ ನಾನು ನೆಕ್ನ ಸ್ವಲ್ಪ ಶೇಪ್ನ ಚೇಂಜ್ ಮಾಡ್ಕೊಳ್ತೀನಿ ಆಯಿತಾ. ಇದನ್ನು ನೆಕ್ಕಿಗೆ ನಾನು ಬ್ಯಾಕ್ ಬೇಡ ಫ್ರಂಟ್ ಇಡ್ತೀನಿ ಅಂತ ಹೇಳಿದೆ ಅವ್ರಿಗೆ. ಸೊ ಇದನ್ನು ಈ ಥರ ಸ್ಟ್ರೈಟ್ ಮಾಡಿಕೊಂಡು ಈ ಥರ ಸ್ಟ್ರೈಟಾಗಿ ಮಾಡ್ಕೋಬೇಕು. ನೋಡ್ಕೋಬೇಕು ಎರಡೂ ಕಡೆ ಸರಿ ಇದೆಯಾ ಇಲ್ವಾ ಅಂತ. ಈ ಥರ ಸರಿ ಮಾಡಿಕೊಂಡು ಒಂದು ಗುಂಡು ಪಿನ್ನ ಹಾಕೋಬೇಕು. ಇದೇನು ಗುಂಡು ಪಿನ್ ತರ್ತೀನಿ ನೋಡಿ. ಎರಡು ಸ್ಟ್ರೈಟ್ ಆಗಿದೆ. ಸೊ ಎರಡು ಸ್ಟ್ರೈಟಾಗಿ ಇಟ್ಕೊಂಡು ಈ ಥರ ಒಂದು ಗುಂಡು ಪಿನ್ನ ಹಾಕೊಳ್ಳಿ. ಬಟ್ಟೆನ ಕರೆಕ್ಟ್ ಇರಬೇಕು. ಈ ಥರ ಬಟ್ಟೆ ಕರೆಕ್ಟ್ ಇಟ್ಕೊಂಡು
ಒಂದು ಗುಂಡು ಪಿನ್ನ ಹಾಕ್ಕೊಳ್ಳಿ. ಗುಂಡು ಪಿನ್ನ ಹಾಕೊಂಡ ನಂತರ ನೋಡಿ ಇದು ಸೆಂಟರ್ ಬರೋದು ಕರೆಕ್ಟ್ ಇದೆಯಲ್ಲ ನೋಡ್ಕೊಂಡು ಒಂದೊಂದು ಗುಂಡು ಪಿನ್ ಹಾಕೋ ಆಯಿತಾ. ಓಕೆ, ಈ ಥರ ಗುಂಡು ಪಿನ್ ಹಾಕೊಂಡ ನಂತರ ಆಗಲೇ ಕಟ್ ಮಾಡಿದ ಫ್ರಂಟನ್ನ ನಾನು ಇದ್ರ ಮೇಲೆ ಇಟ್ಕೊಳ್ತೀನಿ. ನೋಡಿ ಇದನ್ನು ಇಟ್ಕೊಂಡು ನಾನು ಕಟ್ ಮಾಡ್ಕೊಳ್ತೀನಿ. ಸೊ ನಾನು ನಿಮಗೆ ಆಗಲೇ ಇದನ್ನು ನೆಕ್ ಏನು ಹೇಳಿದೆ, ಅವ್ರು ಜಾಸ್ತಿ ಇದ್ದರೆ ನಾರ್ಮಲ್ ಆಗಿದ್ದರೆ ಈ ಥರ ಕಟ್ ಮಾಡ್ಕೊಳ್ಳಿ. ಇದನ್ನು ಇಟ್ಟು ಈ ಥರ ಇಟ್ಕೊಂಡು ಇದಕ್ಕೂ ಕೂಡ ಒಂದು ಗುಂಡು ಪಿನ್ನ ಹಾಕಿ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡ್ಕೊಳ್ಳಿ ಕರೆಕ್ಟ್ ಇದೆಯಾ ಇಲ್ಲ ಅಂತ. ಓಕೆ ನೋಡಿ ಇದು ಕಟ್ಟಿಂಗ್ ಆಯಿತು. ಸೊ ಇದನ್ನು ಇಟ್ಕೊಂಡ್ಬಿಡ್ತೀನಿ. ಇನ್ನು ಪ್ರಿನ್ಸಸ್ ಒಂದು ಕಟ್ ಮಾಡ್ಕೋಬೇಕಲ್ಲ, ಇದನ್ನು ಈ ಥರ ಇಟ್ಕೊಂಡು